ಬಟ್ ಗ್ರಾಮೀಣ ಬಂದ್ಬಿಟ್ಟು ತುಂಬ ಈಗ ಕಡೂರ್ಸ್ ಕಡೆ ದೇವನೂರು, ಬಾಣ್ವಾರ, ನಿಡ್ಘಟ್ಟ ಆ ಊರುಗಳೆಲ್ಲ ಆ ಊರ್ದು ಆ್ಯಕ್ಚುಲ್ ಒರಿಜಿನಲ್ ಕಲ್ಚರ್. ಆ ಕುಸುಮ ಅನ್ನೋದು ಎಲ್ಲಿಂದ ಬಂತು, ಸೀನಾ ಅನ್ನೋದು ಎಲ್ಲಿಂದ ಬಂತು, ಅದು ಆ ಕ್ಯಾರೆಕ್ಟರ್ಗಳನ್ನು ಅವರು ನೋಡ್ತಾನೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ನಮ್ಮ ಹತ್ರ. ಸೊ ಇದು ಒರಿಜಿನಲ್ ಕತೆ ಕೂಡ. ಅದರ ಜೊತೆಗೆ ನಮ್ಮ ನಂಬಿಕೆ ಇರಬೇಕು ಸಿನಿಮಾ ಮೇಲೆ. ಫಸ್ಟು ನಾವು ಯಾವಾಗ ಪೆನ್ ಡೌನ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಲ್ಲಿಂದಾನೇ ನಮಗೆ ನಂಬಿಕೆ ಇದ್ದರೆ, ನಾವು ಪರದೆ ಮೇಲೆ ತರೋವರೆಗೂ ಆ ನಂಬಿಕೆ ಉಳಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಾಗತ್ತೆ. ಡೆಡಿಕೇಶನ್ ತುಂಬ ಇರಬೇಕು. ಸೊ ಆಮೇಲೆ ಈ ಜರ್ನಿ ಕೂಡ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರೋದು ಒಂದು 8 ವರ್ಷ ಇದೆ ಜರ್ನಿ. ಫಸ್ಟ್ ನನ್ನ ಕತೆ ಕೇಳಿದಾಗಿಂದ ಇವತ್ತಿನವರೆಗೂ ಮಾಡಿಸ್ಬಿಡಿ ಇವತ್ತು. ಬಟ್ ನಾನು ಯೋಗಿ ಒಂದು ಸಾಂಗಲ್ಲಿ ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿದ್ದೇವೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ಗ್ರಾಮಾಯಣ ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ ವಿನಯ್ ರಾಜ್ಕುಮಾರ್, ಮೇಘಾ ಶೆಟ್ಟಿ, ಯೋಗಿಣ. ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರತಿಯೊಂದು ಇಂಟರ್ವ್ಯೂನೂ ಅಂದರೆ ನನಗೆ ಪರ್ಸ್ನಲಿ ರೆಸ್ಪೆಕ್ಟ್ಫುಲ್ ಮಾಡೋದಕ್ಕೆ ರೀಸೆಂಟಾಗಿ ನಾನು ನಿಮ್ಮ 3 ಜನರದ ಅಪ್ಡೇಟ್ ನೋಡ್ತಿದ್ದೆ. ನನಗೆ ಕನ್ಫ್ಯೂಸ್ ಆಗಿದ್ದು, ಗ್ರಾಮಾಯಣದ ಒಂದು ಇಂಟರ್ವ್ಯೂ ಬಂತು ಅಂತಂದರೆ ನಾನು ಯಾರಿಗೆ ಸೀನಿಯರಿಟಿ ಪಾಯಿಂಟ್ ಆಫ್ ವ್ಯೂ ಮಾತಾಡಲಿ ಅಂತ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಪಾಯಿಂಟಲ್ಲಿ ನೀವು ಸೀನಿಯರು, ಒಂದು ಪಾಯಿಂಟಲ್ಲಿ ಮೇಘಮ್ಮ ಸೀನಿಯರು, ಒಂದು ಪಾಯಿಂಟಲ್ಲಿ ವಿನಯ್ ಸೀನಿಯರು. ನೀವು ಯೋಚನೆ ಮಾಡಿ ಯಾವ ಪಾಯಿಂಟ್ ಆಫ್ ವ್ಯೂ. ನಾನು ಏಜಲ್ಲಿ ನಾನು ಯಾವ್ದು ಸೀನಿಯರ್ ಅಲ್ಲ, ಇವರಿಬ್ಬರೇ ಸೀನಿಯರ್. ಐ ಹ್ಯಾವ್ ಅ ವ್ಯಾಲಿಡ್ ಪಾಯಿಂಟ್. ನಾನು ಹೇಳ್ತೀನಿ ನಿಮಗೆ. ಇವಾಗ ನೀವು ಹೇಳಿ ಗೊತ್ತಿಲ್ಲ, ಹೇಳ್ಬಿಡಿ ಪ್ಲೀಸ್. ಇನ್ನೊಂಚೂರು ಆಪ್ಷನ್ ವಯಸ್ಸಲ್ಲಿ ನಾನೇ ಚಿಕ್ಕವನು ಇದರಲ್ಲಿ, ಇವರಿಬ್ರು ನಮ್ಮ ಸೀನಿಯರ್ಸು. ನಮ್ಮ ಪಾಯಿಂಟ್ ಅದು, ನಾನು ನಿಮ್ಗಿನ ಚಿಕ್ಕವನು ಮಗ. ನಿಜವಾಗ್ಲು ನಾನು 96 ಬಾರ್ನು. ನಾನು 98. ಅಣ್ಣ ನೀವು ಡೇಟ್ ಆಫ್ ಬರ್ತಲ್ಲಿ ಹೇಳ್ಬೇಡ ಅಣ್ಣ. ಅಣ್ಣ ನೀವು ಡೇಟ್ ಆಫ್ ಬರ್ತಲ್ಲಿ ಹೇಳ್ಬಾರ್ದು. ವಿಕಿಪೀಡಿಯಾ ಅವ್ರ ಮಮ್ಮಿ ಮಿಸ್ಟೇಕ್ ಮಾಡಿರ್ತಾರೆ. ನೀವು ಈಗ ಇವ್ರು ಯಾವ ಥರ ಸೀನಿಯರ್ ಅಂದರೆ, ಟೆಲಿವಿಷನಲ್ಲಿ ಹೀರೋಯಿನ್ ಆಗಿ ಸೂಪರ್ ಡೂಪರ್ ನೇಮ್, ಫೇಮ್, ಪೈಸಾ, ಸಬ್ ಕುಚ್, ಆ ಪಾಯಿಂಟ್ ಆಫ್ ವ್ಯೂ ಸೀನಿಯರು. ಕರೆಕ್ಟ್ ಅಣ್ಣ? ಹೌದು. ವಿನಯ್ ರಾಜ್ಕುಮಾರ್ ಅವರು ಹೀರೋ ಆಗಿ 6 ಸಿನಿಮಾ, 7ನೇ ಸಿನಿಮಾ ಪ್ಯಾರಲಲ್ಲಿ. ಬಟ್ ಆಸ್ ಅ ಚೈಲ್ಡ್ ಆರ್ಟಿಸ್ಟ್ ಆಗಿ ನಿಮಗಿಂತ ಸೀನಿಯರು. ಅದೇನು ಚಿಕ್ಕ ಒಂದೊಂದು ಸೀನ್ ಮಾಡಿದ್ದೀನಿ ಸರ್. ಒಟ್ನಲ್ಲಿ ಮಾಡ್ದಂಗೆ ಲೆಕ್ಕ ಅದು. ಅಣ್ಣ ಟೋಟಲ್ 6-7 ಸಿನಿಮಾ ಮಾಡಿದಾರೆ ಅಣ್ಣ ಅವರು. 95ಇಂದ ಇವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಓಕೆ. ಒಂದು 6-7 ಸಿನಿಮಾ ಥರ ಮಾಡಿದ್ದಾರೆ. ಓಮಲ್ಲಿ ಶಿವಣ್ಣವರ ಮಕ್ಕಳ ಪಾತ್ರ ಲಾಸ್ಟಲ್ಲಿ. ಎಸ್ ಅಲ್ಲಿ ಇವರು ಸೀನಿಯರು. ಸೂಪರ್ ಸೀನಿಯರ್, ಬರೀ ಸೀನಿಯರ್, ಸೂಪರ್ ಸೀನಿಯರ್. ಓಕೆ. ಇನ್ನು ನಿಮ್ಮ ವಿಷಯಕ್ಕೆ ಬಂದರೆ, ಇವರು ಹೀರೋಯಿನ್ ಆಗಿದ್ದು 2022 ಅಲ್ಲಿ, ಇವ್ರು 15ಅಲ್ಲಿ, ನೀವು 2008ಅಲ್ಲಿ. ಆ್ಯಸ್ ಅ ಹೀರೋ ಆಗಿ ನೀವು ಸೀನಿಯರು. ಕರೆಕ್ಟ್. ಈಗ ನೀವೇ ಡಿವೈಡ್ ಮಾಡಿ ನಾನು ಯಾರನ್ನ ಸೀನಿಯರ್ ಅನ್ಬೇಕು ಅಂತ. ಯಾರೂ ಇಲ್ಲ. 800 ಇಂಟರ್ವ್ಯೂ ಮಾಡಿದ್ರೆ ರವಿನ ಸೀನಿಯರ್ ಅಷ್ಟೇ. ಸೂಪರ್. ಕೊನೆಗೆ ಕನ್ಕ್ಲೂಡ್ ಚೆನ್ನಾಗಿ ಮಾಡಿದ್ರು ಅಣ್ಣ. ಚೆನ್ನಾಗಿದೆ ಅದು. ಕರೆಕ್ಟ್. ಸೊ ಅಣ್ಣ, ಅದಕ್ಕಿಂತಲೂ 50 ಸಿನಿಮಾ ನಾನು ಅಂದೆ ಲಾಸ್ಟ್ ಟೈಮು. ವಿನಯ್ ಅವರು ಆಲ್ರೆಡಿ 6 ಸಿನಿಮಾ, ಇವರು 6 ಸಿನಿಮಾ, ನಿಮ್ದು 50 ಸಿನಿಮಾ. 50 ಸಿನಿಮಾ ಒಬ್ಬ ಲೀಡ್ ಆ್ಯಕ್ಟ್ರಾಗಿ ಮಾಡಿಕೊಂಡು ಸೋಲು, ಗೆಲುವು, ಎವರೇಜ್ ಎಲ್ಲವನ್ನು ಸೆಲೆಬ್ರೇಟ್ ಮಾಡ್ತಾ 50ನೇ ಸಿನಿಮಾ ಕಿಂಗ್ ಅನೌನ್ಸ್ ಮಾಡಿದಾಗ ಯಾರೆಲ್ಲ ಏನು ಅಂದ್ಕೊಂಡ್ರೆ ಗೊತ್ತಿಲ್ಲ. ನನಗೆ ಪರ್ಸ್ನಲಿ ಆ್ಯಸ್ ಅ ಫ್ಯಾನಾಗಿ ಅನಿಸಿದ್ದು, ಗುರು ಇದಕ್ಕೊಂದು ಸ್ಟಫ್ ಬೇಕು ಅಂತ. ನಾನು ಅದಕ್ಕೆ ಕನೆಕ್ಟ್ ಮಾಡ್ತೀನಿ. 50 ಫಿಲಮ್ಸ್ ಆ್ಯಸ್ ಅ ಹೀರೋ. ನಿಮ್ಮ ರಿಯಾಕ್ಷನ್ ಸುಮ್ಮನೆ ಆ್ಯಸ್ ಅ ಸಿನಿಮಾದವರಾಗಿ. ಅದೇ ನಾನು ಅವತ್ತು ಮಾತಾಡ್ಬೇಕಂತ ಕೇಳಿದೆ. 50 ಸಿನಿಮಾ ಈಗ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾರು 50 ಸಿನಿಮಾ ಮಾಡಬೇಕಂದ್ರೆ ಅದೊಂಥರ ಇಂಪಾಸಿಬಲ್. ವರ್ಷಕ್ಕೊಂದು ಸಿನಿಮಾ ಮಾಡೋದೇ ಕಷ್ಟ. ಈಗ ಈ ಚಿಕ್ಕ ಸ್ಪ್ಯಾನ್ ಆಫ್ ಟೈಮಲ್ಲಿ 50 ಮಾಡೋದು ತುಂಬಾ ಖುಷಿ ಆಗುತ್ತೆ ಅಲ್ವಾ? ಮೇಲಾಗಿ ಅವ್ರ ಜರ್ನಿನೇ ಹಂಗಿದೆ. ಫಾರ್ ಎಕ್ಸಾಂಪಲ್, ಗ್ರಾಮಾಯಣದಲ್ಲಿ ಲಾಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಮಾತಾಡುವಾಗ ನಿಮ್ಮ ಪಾತ್ರನ ಸೆಲೆಬ್ರೇಟ್ ಮಾಡೋ ಜೊತೆಗೆ ಇದರಲ್ಲಿ ಯೋಗಿ ಮಾಡಿದ್ದಾರೆ, ಸಖತ್ತಾಗಿದೆ ಅಂತಂದರು. ಅಂದರೆ ಇದು ಆಲ್ವೇಸ್ ಯಾವಾಗ ಶೇರ್ ಆಗುತ್ತಲ್ಲ ವಿಷಯಗಳು, ಆವಾಗ ಒಂದು ಎನರ್ಜಿ ಪಾಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನೆಷ್ಟು ಇಂಪಾರ್ಟೆಂಟು, ಯೋಗಿ ಅಷ್ಟೇ ಇಂಪಾರ್ಟೆಂಟು ಅನ್ನೋ ಥರ ಮೈಂಡ್ಸೆಟ್ ಇತ್ತು. ಯೂಶಲಿ ಒಂದು ಸಿನಿಮಾದ ಕಾಂಟೆಂಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅಂತಂದರೆ ಆ್ಯಸ್ ಆ್ಯಕ್ಟರ್ಸ್ಗಳಾಗಿ ನೀವೇನು ನೋಡ್ತೀರಾ? ಪ್ಲಾಟಲ್ಲಿ ಏನು ನೋಡ್ತೀರಾ? ಮೇಘ, ಪ್ಲಾಟಲ್ಲಿ ಏನು ವಿಷಯ ನೋಡ್ತೀರಾ, ನೀವು ಅಬ್ಸರ್ವ್ ಮಾಡ್ತೀರಾ? ಕತೆ, ಮುಖ್ಯವಾಗಿ ಕತೆ ಜೊತೆಗೆ ಅದು ಎಷ್ಟು ಮಟ್ಟಿಗೆ ಜನಕ್ಕೆ ಇಷ್ಟ ಆಗುತ್ತೆ, ಹಾಗೆ ನನ್ನ ಪಾತ್ರ ಅಷ್ಟು ಮಾತ್ರ. ಡ್ಯೂರೇಷನ್ ಡಸಂಟ್ ಮ್ಯಾಟರ್.
ಅಂದರೆ ಸ್ಕ್ರೀನ್ ಟೈಮ್ ದಟ್ ಮ್ಯಾಟರ್ಸ್ ಅ ಲಾಟ್. ಅದು ಕತೆ ಅಂತ ಬಂದಾಗ ಅದೆಲ್ಲವೂ ಅದ್ರ ಒಳಗಡೆ ಇದ್ದೇ ಇರುತ್ತೆ. ಕತೆ ಬಂದಾಗ ಸ್ಕ್ರೀನ್ ಟೈಮ್ ಆಗಿರ್ಬೋದು, ಅದು ಯಾವ ರೀತಿ ಆಗಿರುತ್ತೆ ಅನ್ನೋದಾಗಿರ್ಬೋದು, ರಿಯಲ್ ಸ್ಟೋರಿನ ಅಥವಾ ಹೇಗೆ ಆ ಥರದ್ದು ಆಗಿರುತ್ತೆ. ಸೊ ಇದೆಲ್ಲನೂ ಮಿಕ್ಸ್ ಆಗೇ ಇರುತ್ತೆ. ಓಕೆ, ಈಗ ಗ್ರಾಮಾಯಣ ಅಂತ ಬಂದಾಗ ನಿಮ್ಮ ಫಸ್ಟ್ ಸಿದ್ಧಾರ್ಥ ಸಿನಿಮಾದಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ನೋಡಿದಾಗ ನನಗೆ ಮಧ್ಯದಲ್ಲಿ ಕನೆಕ್ಟ್ ಆಗಿದ್ದು ಪೇಪೆಗೆ. ಅಂದರೆ ಪೇಪೆದ ಆ ಒಂದು ರಗಡ್ ಗೆಟಪ್ಪು ನನಗೆ ಪುನಃ ಈ ಗ್ರಾಮಾಯಣಕ್ಕೆ ಕ್ಯಾರಿ ಆಯಿತು. ಸಿನಿಮಾದ ಕಾಂಟೆಂಟ್ ಒಂದಕ್ಕಿಂತಲೂ ಒಂದು ಅಟ್ಯಾಚ್ ಆಗಿದ್ರೂ ಅದನ್ನು ತೋರಿಸುವಂಥ ರೀತಿ ಬೇರೆ ಆದಾಗ ಅದು ಹೀರೋಗೆ ಪ್ಲಸ್ ಆಗುತ್ತೆ ಅಂತ ಒಂದು ಮೈಂಡ್ ಸೆಟ್ಟು. ಅದು ನೀವು ಹೇಗೆ ಅದನ್ನು ರಿಸೀವ್ ಮಾಡ್ತೀರಿ? ಅರ್ಥ ಆಗಿದೆ. ಅಂದರೆ ಪೇಪೆಲ್ ಕೂಡ ಸೇಮ್ ಗೆಟಪ್ಪೇ ನಿಮ್ಮದು. ಈಗ ಅಂದರೆ ಆ ಕಲ್ಟ್ ಫೀಲು ಇಲ್ಲೂ ಕೂಡ ಆ ಕಲ್ಟ್ ಫೀಲ್ ಕ್ಯಾರಿ ಆಗ್ತಿದೆ. ಕಾಂಟೆಂಟ್ ಬೇರೆ ಅನ್ನೋದನ್ನು ಹೇಗೆ ನೀವು ಪೋರ್ಟ್ರೇ ಮಾಡ್ತೀರಾ ಆಸ್ ಅ ಕ್ಯಾರೆಕ್ಟ್ರಾಗಿ? ಈಗ ನಮ್ಮ ಕರ್ನಾಟಕನೇ ತೊಗೊಂಡ್ರೆ ಎಷ್ಟು ಭಾಗಗಳಿದೆ. ಸೊ ಒಂದು ಊರಿಂದ ಇನ್ನೊಂದು ಊರಿಗೆ ನಿಮಗೆ ಊಟ ಬೇರೆ, ಡ್ರೆಸ್ಸಿಂಗ್ ಬೇರೆ, ಕಲ್ಚರ್ ಬೇರೆ, ಮಾತಾಡೋ ಡೈಲೆಕ್ಟ್ ಬೇರೆ. ಸೊ ತುಂಬ ಡಿಫ್ರೆನ್ಸ್ ಇದೆ. ಸೊ ಈಗ ಪೆಪ್ಪೆ ನಡೆದಿರೋದು ಒಂಥರ ಆ ಕಲ್ಚರೇ ಒಂಥರ ಅಂದರೆ ಅಥೆಂಟಿಕ್ ಕಲ್ಚರ್ ಅಲ್ಲ, ಅಂದರೆ ಒಂಥರ ಡೈರೆಕ್ಟರ್ ಮಾಡ್ಕೊಂಡಿರೋ ಒಂದು ಊರು ಗೀರು ಕಲ್ಚರ್ ಎಲ್ಲ ಫ್ಯಾಂಟಸಿ ಇದು. ಬಟ್ ಗ್ರಾಮೀಣ ಬಂದ್ಬಿಟ್ಟು ತುಂಬ ಈಗ ಕಡೂರ್ ಕಡೆ ದೇವನೂರು, ಬಾಣ್ವಾರ, ನಿಡ್ಘಟ್ಟ ಆ ಊರುಗಳೆಲ್ಲ ಆ ಊರದು ಆ್ಯಕ್ಚುಲ್ ಒರಿಜಿನಲ್ ಕಲ್ಚರು. ಸೊ ನಿಮಗೆ ಆ ಕಲ್ಚರಲ್ ಡಿಫ್ರೆನ್ಸಲ್ಲೇ ನಿಮಗೆ ಸಿನಿಮಾದ ಕಂಟೆಂಟ್ ಬೇರೆ ಇದ್ರೇನು ನೋಡೋರಿಗೆ ತುಂಬ ಬೇರೆ ಬೇರೆ ಕಾಣಿಸುತ್ತೆ. ಒರಿಜಿನಲ್ ಕತೆ ಕೂಡ ಇದೆ ಆ್ಯಕ್ಚುಲಿ. ನಮ್ಮ ಡೈರೆಕ್ಟರ್ ಸರ್ ಕೇಳಿರೋದು ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರಿಗೆ ಆ ಕುಸುಮ ಅನ್ನೋದು ಎಲ್ಲಿಂದ ಬಂತು, ಸೀನಾ ಅನ್ನೋದು ಎಲ್ಲಿಂದ ಬಂತು, ಅದು ಆ ಕ್ಯಾರೆಕ್ಟರ್ಗಳನ್ನು ಅವರು ನೋಡ್ತಾನೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ನಮ್ಮ ಹತ್ರ. ಸೊ ಇದು ಒರಿಜಿನಲ್ ಕತೆ ಕೂಡ. ಮೊನ್ನೆ ಡೈರೆಕ್ಟರ್ ಜೊತೆ ಮಾತಾಡ್ಬೇಕಾದ್ರೆ ನಾವು ಯೂಶಲಿ ಮಾತಾಡ್ತೀವಿ, ಏನೇ ಹೇಳೋ ಗುರು ಅನ್ನೋ ಥರ ಏನೇ ಹೇಳೋ ಕುಸುಮ. ಒಂದು ಸಣ್ಣ ಲೈನ್ ಕೂಡ ನಿಮಗೆ ಅದು ಹಾಡಾಗಿ ಪರಿವರ್ತನೆ ಆಗುತ್ತೆ, ಅದು ದೊಡ್ಡ ಟ್ರೆಂಡಿಂಗ್ ಆಗುತ್ತೆ. ಅಣ್ಣ, ಈಗ ಈ ಟ್ರೆಂಡಿಂಗ್ ಅನ್ನೋ ವಿಚಾರಕ್ಕೆ ಫಾರ್ ಎಕ್ಸಾಂಪಲ್ ಗ್ರಾಮಾಯಣ ಅನ್ನುವಂತಹ ಟೈಟ್ಲೇ ಒಂದು ತುಂಬ ಕ್ಯಾಚರ್ ಅಂತ ಟೈಟ್ಲು. ಈ ಕಥೆಯಲ್ಲಿ ಬರುವಂಥ ಒಂದಷ್ಟು ಪಾತ್ರಗಳು ಟ್ರೆಂಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲಹರಿ ಅವ್ರು ಏನಂತಾರೆ ಅಂದರೆ, ನಮ್ಮದು ಲಕ್ಕಿ ನಂಬರ್ 9 ಹಾಡಿದಾವೆ, ಆರ್ಟಿಸ್ಟ್ ಹಾಡನ್ನು ಬಿಟ್ಟಿದ್ದೀವಿ. ಇದು ಅವ್ರು ನಂಬುವಂಥ ವಿಚಾರ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಒಂದು ಸಿನಿಮಾದಲ್ಲಿ ಹೈಲೈಟ್ ಆಗಬೇಕಂದ್ರೆ ಏನೆಲ್ಲ ವಿಷಯಗಳನ್ನ ಅದು ಕ್ಯಾರಿ ಮಾಡುತ್ತೆ ಪಾತ್ರವಾಗಿ, ಕಾಂಟೆಂಟ್ ಜೊತೆಗೆ ಸಾಂಗ್ಸು, ಫೈಟ್ಸು ಎಲ್ಲ ಕರೆಕ್ಟಾಗಿ ಆದ್ರೇ ಒಂದು ಸಿನಿಮಾ ತುಂಬ ಚೆನ್ನಾಗಿ ಆಗೋದು. ಅದ್ರ ಜೊತೆಗೆ ಲಕ್ ಬೇಕು, ಅದರ ಜೊತೆಗೆ ನಮ್ಮ ನಂಬಿಕೆ ಇರಬೇಕು ಸಿನಿಮಾ ಮೇಲೆ. ಫಸ್ಟು ನಾವು ಯಾವಾಗ ಪೆನ್ ಡೌನ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಲ್ಲಿಂದಾನೇ ನಮಗೆ ನಂಬಿಕೆ ಇದ್ದರೆ, ನಾವು ಪರದೆ ಮೇಲೆ ತರೋವರೆಗೂ ಆ ನಂಬಿಕೆ ಉಳಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಾಗತ್ತೆ. ಡೆಡಿಕೇಶನ್ ತುಂಬ ಇರಬೇಕು. ಸೊ ಇದ್ದಿದ್ರೆ 100% ಸಾಂಗ್, ಫೈಟ್ ಇದೆಲ್ಲ ಬರಿತಾ ಆಟೋಮೆಟಿಕ್ಕಾಗಿ ಎಲ್ಲ ಬರುತ್ತೆ ಅದು. ಸೊ ನಾವು ಇದನ್ನ ಹೆಂಗೆ ಹೇಳಿರ್ತೀವಿ ಅದನ್ನು ತೊಗೊಂಬಂದು ಸ್ಕ್ರೀನ್ ಮೇಲೆ ಹಂಗೆ ತೋರಿಸಿದ್ರೆ 100% ಎಲ್ಲ ಚೆನ್ನಾಗತ್ತೆ. ಮೇಲಾಗಿ ಅಣ್ಣವ್ರ ಕಾಲದಿಂದಲೂ ದೊಡ್ಡ ಪ್ರೊಡಕ್ಷನ್ ಹೌಸ್ ಮೂಲಕ ಇವತ್ತಿಗೂ ಪ್ರಸಿದ್ಧಿಯನ್ನು ಹೊಂದಂತಹ ಒಂದು ಸಂಸ್ಥೆ ನಿಮ್ಮದಾಗಲಿ, ಅಥವಾ ಅಪ್ಪಾಜಿ ಕೂಡ ಪ್ರೊಡ್ಯೂಸರು, ಇವನ್ ಇವರು ಕೂಡ ಟೆಲಿವಿಷನಲ್ಲಿ ಪ್ರೊಡ್ಯೂಸ್ ಮಾಡೋಂಥವ್ರು. ಈ ಪ್ರೊಡಕ್ಷನ್ ಕಂಟ್ರೋಲ್ ಮಾಡ್ತಾನೆ, ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತಾನೆ, ಕ್ಯಾರೆಕ್ಟರ್ಗಳನ್ನ ಫಿಲ್ ಮಾಡಿ ಸಿನಿಮಾನ ವಾವ್ ಫ್ಯಾಕ್ಟ್ರಲ್ಲಿ ತರೋದು ಒಂದು ದೊಡ್ಡ ಕೆಲಸ. ಈ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಕಾಂಟ್ರಿಬ್ಯೂಷನ್ ಹೇಗಿದೆ ಆ್ಯಸ್ ಆ್ಯಕ್ಟ್ರಾಗಿ ಲಹರಿ ಸಂಸ್ಥೆ ಕಾಂಟ್ರಿಬ್ಯೂಷನ್? ಅಂದರೆ ಸ್ವಲ್ಪ ಸಮಯ ತಗೊಳ್ತು, ಇದರ ಮಧ್ಯೆ ನಿಮ್ಮ ಬೇರೆ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದಕ್ಕೆ ಇನ್ವಾಲ್ವ್ಮೆಂಟ್ ಅದೆಲ್ಲ ಹೇಗಿತ್ತು ಅಂತ? ಅಂದರೆ ಇದಕ್ಕೆ ಫಸ್ಟ್ ಚಂದ್ರವ್ರ ಕತೆ ಹೇಳಿದಾಗಿಂದನೇ ನಾವು ಜೊತೆಗೆ ತುಂಬ ಸಾಕಷ್ಟು ಡಿಸ್ಕಸ್ ಮಾಡಿದ್ದೀವಿ. ಕಾಸ್ಟಿಂಗ್ ಆಗಿರ್ಬೋದು, ಆಮೇಲೆ ಸ್ಕ್ರಿಪ್ಟ್ ಆಗಿರ್ಬೋದು, ಆಮೇಲೆ ಮ್ಯೂಸಿಕ್ ಆಗಿರ್ಬೋದು. ಸೊ ಎಲ್ಲದ್ರ ಜೊತೆನೂ ನಾನು, ಚಂದ್ರು ಅವರು, ಆಮೇಲೆ ಪ್ರೊಡ್ಯೂಸರು, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಕೂತ್ಕೊಂಡೇ ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ಈ ಜರ್ನಿ ಕೂಡ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರೋದು ಒಂದು 8 ವರ್ಷ ಇದೆ ಜರ್ನಿ. ಫಸ್ಟ್ ನಾನು ಕತೆ ಕೇಳಿದಾಗಿಂದ ಇವತ್ತಿನವರೆಗೂ. ಬಟ್ ನಾವು ಲಾಸ್ಟ್ 2 ಇಯರ್ಸಿಂದ ಫುಲ್ ಆ್ಯಕ್ಟಿವ್ ಆಗಿ ನೀವು ಕರೆಕ್ಟಾಗಿ ಈ ಮೂವಿನ ತಿರ್ಗಾ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿ ಫುಲ್ ಫ್ರೆಶ್ ಆಗಿ ಶೂಟ್ ಮಾಡಿದ್ದು. ಸೊ ಖಂಡಿತ ಎಲ್ಲ ಸಿನಿಮಾಕ್ಕೂ ಅಷ್ಟೇ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಆಮೇಲೆ ರೀಸೆಂಟ್ ನಿಮ್ಮದು ಅಂದರೆ ಆಫ್ಟರ್ ಆಪ್ರೇಷನ್ ಲಂಡನ್ ಕೆಫೆ ಸಿನಿಮಾ ಆದ ನಂತರ ಮೇಘಾ ಶೆಟ್ಟಿ ಅವ್ರನ್ನ ನೋಡುವಂಥ ಪರ್ಸ್ಪೆಕ್ಟಿವ್, ಫಾರ್ ಎಕ್ಸಾಂಪಲ್ ಫಸ್ಟ್ ಸಿನಿಮಾ ಟ್ರಿಬಲ್ ರೈಡಿಂಗ್ ಆದ ನಂತರ ಬಹಳಷ್ಟು ಥರದ ಸಿನಿಮಾಗಳನ್ನ ಮಾಡಬೇಕು ಅನ್ನೋವಂಥ ಒಂದು ಮೈಂಡ್ ಸೆಟ್ ಆಡಿಯನ್ಸ್ಗೆ. ನೀವು ಈ 5-6 ಸಿನಿಮಾಗಳಲ್ಲಿ ನೋಡಿದಾಗ ನಿಮ್ಗೆ ಅನಿಸುತ್ತಾ ನೀವು ಆ ಫಿಲ್ಲನ್ನು ಒಂದು ಬ್ಲ್ಯಾಂಕ್ಸಲ್ಲಿ ಫಿಲ್ ಮಾಡಿದ್ದೀರಾ ಅಂತ ಅನಿಸ್ತಿದೆಯಾ ಆ್ಯಸ್ ಎ ಕ್ಯಾರೆಕ್ಟರ್ ಆಗಿ? ಎಲ್ಲ ಬೇರೆ ಬೇರೆ ಸಿನಿಮಾಗಳೆಲ್ಲ ಅಂದರೆ ಈಗ ಪ್ರತಿಯೊಂದು ಸಿನಿಮಾದಲ್ಲೂ ಬೇರೆ ಬೇರೆ ಆದಂಥ ಪಾತ್ರಗಳಿರುತ್ತೆ ಅಲ್ವಾ. ಸೊ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಬೇರೆ ಬೇರೆ ಪಾತ್ರ
ಬೇರೆ ಬೇರೆ ಪಾತ್ರಗಳಿಗೆ ಜೀವ ತುಂಬಬೇಕು ಅನ್ನೋದು ಇಟ್ ಈಸ್ ಮೈ ಡ್ರೀಮ್. ಸೊ ಹಾಗಾಗಿ ಪ್ರತಿಯೊಂದು ಕ್ಯಾರೆಕ್ಟರು ತುಂಬಾ ಇಂಪಾರ್ಟೆಂಟ್ ನನಗೆ. ನಾನು ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ, ಸೊ ನಾನು ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಅದಕ್ಕೆ ಜೀವ ತುಂಬೋದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ. ಮೇಲಾಗಿ ಶಾಂಗ್ರಿಲಾ ಹೋಟ್ಲಲ್ಲಿ ಒಂದು ಸಾಂಗ್ ಲಾಂಚ್ ಆಗುತ್ತೆ. ಲಾಂಚ್ ಆಗಿ ಆಚೆ ಬಂದ ನಂತರ ಇವತ್ತಿಗೂ ಲೂಪಲ್ಲಿ ಓಡ್ತಾ ಇರುತ್ತೆ ಬೆಂಕಿ ಸಾಂಗು. ಅಂದರೆ ಒಂದು ಹಾಡು ಅಂದರೆ ಶಿವಣ್ಣನ ಆಗಿನ ಕಾಲಘಟ್ಟದ ಹಾಡು, ನೀವು ಲಿರಿಕ್ಸ್ನ ಸೇಮ್ ಇಟ್ಕೊಂಡು ಬರೀ ಸ್ಟೆಪ್ಸ್ ಮಾತ್ರ ಬೇರೆ ಆಗ್ತದೆ. ನನಗೊಂದು ಇಲ್ಲಿ ಗುರು ಸುಮ್ಮನೆ ಒಂದೆರಡು ಗೆಸ್ಟ್ ಅಪಿಯರೆನ್ಸಲ್ಲಿ ಒಂದೆರಡು ಹುಕ್ ಸ್ಟೆಪ್ಸ್ ಆದರೂ ಅಣ್ಣ ಇರಲಿಲ್ಲ ಅಂತ ನನಗೆ. ನಾನು ಏನಕ್ಕೆ ಇವ್ರು ಹೀರೋಯಿನ್ ಡ್ಯಾನ್ಸ್ ಅಲ್ಲ, ನಾನು ಹೇಳ್ತಾ ಇರೋದು ಇಲ್ಲ ನೋ ಅಂದರೆ ಆ ಲಿರಿಕಲ್ ವಿಡಿಯೋದಲ್ಲಿ ಹೇಳ್ತಾ ಇರೋದು, ಅಂದರೆ ಇನ್ ಟರ್ಮ್ಸ್ ಆಫ್ ಸಿನಿಮಾ ಅಂತಲ್ಲ, ಲಿರಿಕಲ್ ವಿಡಿಯೋದಲ್ಲಿ ಡಾನ್ಸ್ ಅಂದಾಗ ಮಾಡಿಸ್ಬಿಡಿ ಇವತ್ತು. ಬಟ್ ನಾನು ಯೋಗಿ ಒಂದು ಸಾಂಗಲ್ಲಿ ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿದ್ದೀವಿ. ಒಂದು ಸಾಂಗ್ ಇದೆ ಅದ್ರಲ್ಲಿ ನಾನು ಯೋಗಿ ಇಬ್ರು ಒಟ್ಟಿಗೆ ಮಾಡಿದ್ವಿ. ಇದ್ರದ್ದು ತಾನೇ ಅದು ದೇವ್ರದ್ದು ಜಾತ್ರೆ ಸಾಂಗ್. ಜಾತ್ರೆ ಸಾಂಗ್ ಅದು ಹೆವಿ ಆಗಿದೆ, ಸಖತ್ತಾಗಿದೆ. ಅದು ಆಕ್ಚುಲಿ ಸಕ್ಕತ್ತಾಗಿದೆ ಸಾಂಗ್. ಅದು ಅದನ್ನ ತುಂಬಾ ಎಂಜಾಯ್ ಮಾಡ್ತಾರೆ. ಫುಲ್ ತಮಟೆ ಇದು ಎಲ್ಲ ವೇರಿಯೇಷನ್ ಬೀಟ್ಸ್ ಇದೆ ಅದ್ರಲ್ಲಿ. ಇನ್ನೊಂದು ಆಚೆ ಬಂದಿಲ್ಲ, ಇನ್ನೂ ಬಂದಿಲ್ಲ ಅದು. ನಾನು ಅನ್ಕೋತಾ ಇದ್ದೆ ಮೋಸ್ಟ್ಲಿ ಅದನ್ನೇ ಇವ್ರು ರಿಲೀಸ್ ಮಾಡ್ತಾರೆ ಅಂತ, ಬಟ್ ಮಾಡಿಲ್ಲ. ಅದು ಬಂದ್ರೆ ನೆಕ್ಸ್ಟ್ ಲೆವೆಲ್ ಬ್ಲಾಸ್ಟ್ ಆಗುತ್ತೆ ಹಾಡೋದು. ಮಸ್ತ್ ಮಜಾ ಇದೆ ಅದು.